ಹಲೋ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವ್ರಿಗೂ ನಮ್ಮ ಪತ್ರಿ ಅಮ್ಮನವ್ರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಎಷ್ಟೋ ಪ್ರತ್ಯಕ್ಷ ಹಾಗೂ ಪರೋಕ್ಷ ಗುರುಗಳು ನನ್ನ ಬಾಳ್ನಲ್ಲಿ ಬಂದು ಹೋಗಿದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಇವತ್ತಿನ PMC ಕನ್ನಡ ವಾಹಿನಿಯ ಇನ್ನೊಂದು ಸಂಚಿಕೆಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇದುವರೆಗೂ ಅವರ ಒಂದು ವನವಾಸ ಆಯಿತು, ರಾಮ ಸೀತೆ ವನವಾಸ ಆಯಿತು, ರಾವಣನ ಜೊತೆ ಯುದ್ಧ ಆಯಿತು, ರಾವಣನ ಮೃತ್ಯು ಆಯಿತು. ಇವೆಲ್ಲವೂ ಕಳೆದು ಈಗ ಮತ್ತೆ ನಮ್ಮ ರಾಮ ಮತ್ತು ಸೀತೆ ಸಂಪೂರ್ಣ ಅವರ ಎಲ್ಲ ಈ ಅನುಭವಗಳನ್ನು ಮುಗಿಸಿಕೊಂಡು ಹಿಂತಿರುಗಿ ಬರ್ತಾ ಇದ್ದಾರೆ, ಅಯೋಧ್ಯೆಗೆ ಹಿಂತಿರುಗಿ ಬರ್ತಾ ಇದ್ದಾರೆ. ಈ ಒಂದು ಅಧ್ಯಾಯದ ಏನು ಮುಖ್ಯ ವಿಷಯ ಅಂದರೆ, ಅವರು ಅಯೋಧ್ಯೆಗೆ ಬಂದ ನಂತರ ಅವರು ಬಾಳು ಹೇಗಿತ್ತು, ಅವರು ದೈನಂದಿನ ಬದುಕು, ಒಂದು ರಾಜ ರಾಣಿಯಾಗಿ ಹೇಗೆ ಇತ್ತು ಅವ್ರ ಜೀವನ ಅನ್ನೋದು ನಮ್ಮ ಈ ಅಧ್ಯಾಯದ ಮುಖ್ಯ ವಿಷಯ. ಈ ಸಂಚಿಕೆಯಲ್ಲಿ ಸೀತಾಮಾತೆ ಒಂದು ರಾಣಿಯಾಗಿ ಹೇಗೆ ತನ್ನ ಒಂದು ಕರ್ತವ್ಯಗಳನ್ನು ನಿಭಾಯಿಸಬೇಕಾಯ್ತು ಅನ್ನೋದೆಲ್ಲ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಬಹುದು. ಸರಿ, ಈಗ ರಾಮ ಸೀತೆ ಅಯೋಧ್ಯೆಗೆ ವಾಪಸ್ ಬಂದಾಯ್ತು. ನೆನ್ಪಿಟ್ಕೊಳ್ಳಿ, 14 ವರ್ಷ ಕಳೆದು ಹೋಗಿದೆ. 14 ವರ್ಷದ ಮುಂಚೆ ಹೇಗಿದ್ರು, ಆಗ ತಾನೇ ನವವಧುವರರಾಗಿ ಅಯೋಧ್ಯೆಗೆ ಬಂದಿದ್ರು ರಾಮ ಸೀತೆ ಮಿಥಿಲಾ ನಗರದಿಂದ. ಆ ನವವಧುವರರ ಬಾಳಿನಲ್ಲಿ ಒಂದು ದೊಡ್ಡ ಬಿರುಗಾಳಿ ಅಂತ ನಾವು ಕರಿಬಹುದು. ಆದರೆ ಅವರಿಗೇನೂ ಅದು ವ್ಯತ್ಯಾಸವಿಲ್ಲ, ಯಾಕೆಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಅವ್ರು ಇದೆಲ್ಲ ಮಾಡ್ತಿದ್ದು. ಹಾಗಾಗಿ ಅವ್ರಿಗೇನು ಅದೊಂದು ದೊಡ್ಡ ಬಿರುಗಾಳಿ ಅಥವಾ ಏಟು ಅಂತ ಬಹುಶಃ ಅವ್ರಿಗೇನು ಅನ್ಸಿದ್ದಿಲ್ಲ. ಆದರೆ ಜನಸಾಮಾನ್ಯರಿಗೆ, ಅಯೋಧ್ಯ ನಗರ ವಾಸಿಗಳಿಗೆ, ರಾಜನಿಗೆ, ದಶರಥ ರಾಜನಿಗೆ, ರಾಣಿಗಳಿಗೆ ಎಲ್ರಿಗೂ ಅನ್ಸಿದ್ರು ಅಲ್ವಾ, ಮಗ ಸೊಸೆ ಈಗ ತಾನೇ ಮದುವೆ ಆಗಿ ಬಂದು ಈಗ ಕಾಡುಗಟ್ಟಬೇಕು, ಕಾಡಿಗೆ ಹೋಗ್ಬೇಕು, ಅಲ್ಲಿ ಜೀವನ ಮಾಡಬೇಕು ಅಂದ್ರೆ ಎಂಥ ತಂದೆ ತಾಯಿಗಳಿಗೂ ಒಂದು ರೀತಿ ನೋವು, ದುಃಖ ಎಲ್ಲ ಅನಿಸುತ್ತೆ, ಅಗಾಧ. ಆ ದುಃಖವನ್ನ ವಿವರಿಸಿ ಹೇಳೋದಕ್ಕೆ ಪದಗಳಲ್ಲಿ ಸಾಧ್ಯವೇ ಇಲ್ಲ, ಅಂಥ ಒಂದು ದುಃಖ ಅದು. ಸರಿ ಆಯ್ತು, ಅವೆಲ್ಲ ಕಳೆದಿದೆ, 14 ವರ್ಷಗಳು ಕಳೆದು ಹೋಗಿದೆ, ವಾಪಸ್ ಬಂದಿದ್ದಾರೆ ಅಯೋಧ್ಯೆ. ಹೇಗಿರ್ಬಹುದು? ಒಂದು ನಿಮಿಷ ಯೋಚನೆ ಮಾಡಿದ್ರೆ, ನಾವೇ ಇವಾಗ ಏನೋ ಎಲ್ಲೋ ಒಂದು ಪ್ರವಾಸಕ್ಕೆ ಒಂದು 10-15 ದಿನ ಹೋಗಿ ಬಂದರೆ, ವಾಪಸ್ ಮನೆಗೆ ಬಂದರೆ ಎಷ್ಟೊಂದು ಬದಲಾವಣೆಗಳಾಗಿರುತ್ತೆ ನಮ್ಮ ಮನೋಭಾವದಲ್ಲಾಗ್ಬೋದು, ಬದುಕಿನ ರೀತಿಯಲ್ಲಾಗಲಿ ಅಲ್ವಾ. ಇನ್ನು 14 ವರ್ಷ ಆಸ್ಥಾನದಲ್ಲಿ ಇರಲಿಲ್ಲ ರಾಮ ಸೀತೆ, ಈಗ ಬಂದಿದ್ದಾರೆ. ಅವರೆಷ್ಟು ಬದಲಾಗಿರ್ತಾರೆ, ಊರೆಷ್ಟು ಬದಲಾಗಿರುತ್ತೆ, ಸಂಸಾರ ಎಷ್ಟು ಬದಲಾಗಿರುತ್ತೆ, ಕಲ್ಪಿಸ್ಕೊಳ್ಳೋಕ್ಕೂ ಒಂದು ರೀತಿ ನನಗೆ ಅದು ಬರ್ತಾನೆ ಇಲ್ಲ, ಹೇಗಿರಬಹುದು ಅವಾಗಿನ ಪರಿಸ್ಥಿತಿ ಅಂತ. ಹೀಗೆ ಬಂದಿದ್ದಾರೆ ವಾಪಸ್ಸು. ಎಲ್ಲ ಕಡೆ ಹರ್ಷವೋ ಹರ್ಷ, ಖುಷಿಯೋ ಖುಷಿ. ಇಷ್ಟು ವರ್ಷಗಳ ನಂತರ ಮಗ ಸೊಸೆ ಬಂದಿದ್ದಾರೆ ಅನ್ನೋ ತಾಯಂದ್ರು, ಅಣ್ಣ ಅತ್ತಿಗೆ ಬಂದಿದ್ದಾರೆ ಅನ್ನೋ ತಮ್ಮಂದ್ರು, ಇನ್ನು ನಮ್ಮ ರಾಜ ರಾಣಿ ಬಂದಿದ್ದಾರೆ ಅಂತ ಅಯೋಧ್ಯ ನಗರವಾಸಿಗಳು ಎಲ್ಲರೂ ಅತ್ಯಾನಂದದಿಂದ, ಎಲ್ಲ ಕಡೆ ಒಂದು ಉಲ್ಲಾಸದ ಒಂದು ಸಮಾರಂಭದ ದೃಶ್ಯ. ಎಲ್ಲ ಕಡೆ ಊರೆಲ್ಲ ಎಲ್ಲಿ ನೋಡಿದ್ರು ತಳಿರು ತೋರಣಗಳು, ಅಲಂಕಾರಗಳು, ಹೂವಿನ ಅಲಂಕಾರಗಳು, 1-2 ಅನೇಕ ಏನು ಸಂಭ್ರಮವೋ ಸಂಭ್ರಮ. ವಾಪಸ್ ಬಂದು ಆಗ ತಾನೇ ಎಲ್ಲರೂ ಸುಸ್ವಾಗತಿಸ್ತಾ ಇದ್ದಾರೆ ಸಂಭ್ರಮದಿಂದ. ಸ್ವಲ್ಪವೂ ವಿಳಂಬವಿಲ್ಲದೆ ರಾಮ ಸೀತೆಗೆ ರಾಜ್ಯಾಭಿಷೇಕ ಮಾಡಿದ್ದಾರೆ. ಈಗ ಮಹಾರಾಜ ರಾಮ, ಅವನು ಇಷ್ಟು ವರ್ಷ ರಾಜಕುಮಾರ ರಾಮ ಇದ್ದವನು ಈಗ ಮಹಾರಾಜ, ಪಟ್ಟಾಭಿಷೇಕ ಆಗಿದೆ, ಸೀತಾಮಾತೆ ಮಹಾರಾಣಿ ಆಗಿದ್ದಾಳೆ. ಇಬ್ಬರು ಬಂದು ನೆಲೆಸಿದ್ದಾರೆ. ಏನಂತಾರೆ, ಒಂದು ದೈನಂದಿನ ಬದುಕಿನಲ್ಲಿ ಅವರ ಒಂದು ಛಾಪು, ನಿತ್ಯ ಹೇಗೆ ಜೀವನ ಮಾಡೋದು, ಎಲ್ಲ ಒಂದು ರಾಜನಿಗೆ ಏನು ಕರ್ತವ್ಯ ಇರುತ್ತೆ
ಅವನು ಒಂದು ಪ್ರಜೆಗಳ ಕಷ್ಟ ಸುಖಗಳು ನೋಡೋದು, ರಾಜ್ಯದ ಒಂದು ಆಡಳಿತವನ್ನ ನೋಡೋದು. ಇನ್ನು ಮಹಾರಾಣಿಯಾಗಿ ಅವಳ ಕರ್ತವ್ಯಗಳು, ಒಂದು ಮಹಾರಾಣಿಯ ಕರ್ತವ್ಯಗಳೇನೇನು ಇದ್ದಿತ್ತೋ ಆ ಕಾಲದಲ್ಲಿ ಅವೆಲ್ಲವನ್ನು ನಿಭಾಯಿಸ್ತಾ. ಆದ್ರೆ ಇಲ್ಲಿ ಒಂದು ನಾವು ನೆನ್ಪಿಟ್ಕೋಬೇಕು, ಸೀತೆ ಮಹಾರಾಣಿ ನಿಜ, ಆದ್ರೆ ಅವಳು ಒಂದು ಏನಂತಾರೆ, ಒಂದು ಫ್ರೀ ಸ್ಪಿರಿಟೆಡ್, ತನ್ನ ಮುಕ್ತ ಒಂದು ಮನೋಭಾವ. ಆಕೆಗೆ ಒಂದು ಕಡೆ ಗೂಡಿನಲ್ಲಿ ಹಿಂಗೆ ಕಟ್ ಹಾಕಿ ಇಟ್ಕೊಳ್ಳೋದು ಅಥವಾ ಅಲ್ಲಿ ವಾಸ ಮಾಡೋದು ಆಕೆಗೆ ಬಹಳ ಕಷ್ಟ. ಯಾಕೆಂದ್ರೆ ಚಿಕ್ಕಂದಿನಿಂದಲೂ ಆಕೆ ಕಾಡು ಮೇಡು ಎಲ್ಲ ಕಡೆ ಓಡಾಡಿ ಬೆಳೆದವಳು. ಈಗ ಮೊದಲ ಬಾರಿಗೆ ಇಷ್ಟು ವರ್ಷದ ನಂತರ ಒಂದು ಕಡೆ ಇದ್ದು ಜೀವನ ಮಾಡೋದು ಸ್ವಲ್ಪ ಆಕೆಗೆ ಕಸಿವಿಸಿ ಆಗಲ್ಲ ಅಂತಲ್ಲ, ಕಸಿವಿಸಿ. ಯಾಕೆಂದ್ರೆ ಆಕೆ ಫ್ರೀ ಸ್ಪಿರಿಟೆಡ್ ಅಂತೀವಲ್ಲ, ಆ ರೀತಿಯಾದ ಹೆಣ್ಣು. ಸೋಮ ಇದನ್ನೆಲ್ಲ ಗಮನಿಸ್ತಾ ಇದ್ಲು. ಅದನ್ನೇ ಹೇಳ್ತಾ ಇದ್ದಾಳು ಅವಳು ಅನಸೂಯೆಗೆ ಮತ್ತೆ ಆಕೆ ತಾಯಿಗೆ, ನೋಡು ಎಷ್ಟೆಲ್ಲ ವಾಪಸ್ ಬಂದ ಎಲ್ಲ ಆದ್ರೂ ಆಕೆಯಲ್ಲಿ ಈ ಒಂದು ಕಸಿವಿಸಿ ಸೋಮ ಗಮನಿಸಿದಾಳೆ, ಇನ್ಯಾರು ಗಮನಿಸಿಲ್ಲ ಮಾಸ್ಟರ್, ಸೋಮ ಗಮನಿಸಿದಾಳೆ. ಯಾಕಂದ್ರೆ ಆಕೆ ಚಿಕ್ಕ ವಯಸ್ಸಿನಿಂದ ಸೀತೆ ಏನು ಮಾತೆ ಏನು ಅಂತ ಆಕೆಗೆ ತಿಳಿದಿದೆ ಅಲ್ವಾ, ಹಾಗಾಗಿ ಆಕೆ ಗಮನಿಸಿದಾಳೆ. ಸರಿ, ಆದ್ರೆ ಜೀವನ ನಡೀತಾ ಇದೆ. ಒಂದು ವಿಷಯ, ಇಲ್ಲಿ ಲಂಕೆಯಿಂದ ವಾಪಸ್ ಬರ್ಬೇಕಾದ್ರೆ ಅಯೋಧ್ಯೆಗೆ ಯಾವ ಒಂದು ದಾರಿಯಲ್ಲಿ ಹೋದ್ರಲ್ವಾ ಅದೇ ದಾರಿಯಲ್ಲಿ ವಾಪಸ್ ಬಂದಿದ್ರು. ಇಲ್ಲಿ ನಿಮ್ಗೆ ನೆನಪಿದ್ಯಾ, ನಾವು ಹಿಂದೆ ಒಂದು ಅಧ್ಯಾಯದಲ್ಲಿ ಚಂದ್ರಿಕೆ ಬಗ್ಗೆ ಮಾತಾಡಿದ್ವಿ, ನೆನಪಿದ್ಯಾ? ಆಕೆ ಗಂಡ ಶೂರ್ಪಣಿಕೆ ವಶಕ್ಕೆ ಬಿದ್ದು ನಂತರ ಆತ ಮೃತಪಟ್ಟಿದ್ದು, ಅವನಿಗೆ ರಾಮ ಸಂಸ್ಕಾರ ಮಾಡಿದ್ದು, ಇದೆಲ್ಲ ಬಹುಶಃ ನಿಮ್ಗೆ ಹಿಂದಿನ ಕೆಲವೊಂದು ಸಂಚಿಕೆಗಳಲ್ಲಿ ನಾವು ಮಾತಾಡಿದ್ದು ನೆನಪಿರ್ಬೋದು. ಆ ಚಂದ್ರಿಕೆಯನ್ನ ಭೇಟಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಲು ಸೀತೆ. ಹಾಗಾಗಿ ಲಂಕೆಯಿಂದ ವಾಪಸ್ ಬರ್ಬೇಕಾದ್ರೆ ಆ ಚಂದ್ರಿಕೆಯೊಂದಿಗೆ ಭೇಟಿ ಮಾಡಿ ಆಕೆಗೆ ಸಾಂತ್ವನ ಹೇಳಿ, ನೋಡು ಮಾತು ಕೊಟ್ಟಿದ್ದೆ, ಬಂದಿದ್ದೀನಿ, ನಿನ್ನ ಗಂಡನ, ಆಕೆ ಗೊತ್ತಿರಲ್ಲ ಶ್ರೀರಾಮಚಂದ್ರನೇ ಗಂಡನ ಸಂಸ್ಕಾರ ಮಾಡಿರ್ತಾನೆ ಅಂತ, ಅದನ್ನೆಲ್ಲ ತಿಳಿಸಿ ಮುಂದೊಂದು ದಿನ ಒಂದು ಪುಟ್ಟ ಹುಡುಗ ನಿನಗೆ ಸಿಗ್ತಾನೆ, ಆ ಹುಡುಗನಿಗೆ ನಿನ್ನ ತಾಯಿ ಪ್ರೀತಿ ಎಲ್ಲ ತೋರಿಸಿ, ನಿನ್ನೊಳಗಿರುವ ಆ ಪ್ರೀತಿಯ ಏನೊಂದು ಹಂಬಲ ಇದೆಯಲ್ಲ, ಆ ಒಂದು ಇನ್ನು ಸಾಕಷ್ಟು ಪ್ರೀತಿ ಪ್ರೇಮ ತುಂಬಿಕೊಂಡಿರೋ ಆ ಹೃದಯವನ್ನು ನೀನು ಸಂತೈಸ್ಕೊ ಅಂತ ಹೇಳಿ, ನಂತರ ಆ ಚಂದ್ರಿಕೆಗೆ ಗೊತ್ತಾಗುತ್ತೆ, ಓಹೋ ಈ ಹುಡುಗನೇ ನನ್ನ ಮೃತಪಟ್ಟಿರೋ ಗಂಡ ಅಂತ. ಇದೆಲ್ಲವೂ ಸೀತಾರಾಮರ ಒಂದು ಆಶೀರ್ವಾದ ಅನುಗ್ರಹ ಅಂತ ಆಕೆಗೆ ಗೊತ್ತಾಗುತ್ತೆ. ಪಂಚವಟಿ, ಆಕೆ ಇದ್ದದ್ದು ಪಂಚವಟಿ, ಆಕೆನ ಭೇಟಿ ಮಾಡಿಕೊಂಡು ನಂತರ ಅಯೋಧ್ಯೆಗೆ ಬರ್ತಾರೆ. ಸೊ ಗೊತ್ತಲ್ಲ, ಅಯೋಧ್ಯೆಯಲ್ಲೆಲ್ಲ ಈಗ ತಾನೇ ಹೇಳಿದೆ, ಎಲ್ಲ ಸಂಭ್ರಮದಿಂದ ಜೀವನ ನಡೀತಾ ಇದೆ, ರಾಜ ರಾಣಿಯಾಗಿ ಬದುಕ್ತಾ ಇದ್ದಾರೆ. ಇಲ್ಲಿ ಸೋಮ ಈ ಸೀತೆಯ ಒಂದು ಏನಂತಾರೆ ಚಡಪಡಿಕೆ ಗಮನಿಸ್ತಾ ಇದ್ದಂಗೆ ಅಲ್ಲಿ ಏನಾಗುತ್ತೆ, ಒಂದು ದಿನ ಗೊತ್ತಲ್ಲ ನಮ್ಮ ಸೀತೆ ಎಲ್ಲ ಕಡೆ ಓಡಾಡಬೇಕು, ಎಲ್ಲ ಕಡೆ ನೋಡಬೇಕು, ಹೀಗೆ ರಾಮನ ಜೊತೆ ರಥದಲ್ಲಿ ಹೋಗ್ತಿರ್ತಾರೆ. ಏನು ಅಯೋಧ್ಯ ನಗರದ ಒಂದು ಸುತ್ತಾಟ ಅನ್ಬೋದು, ಒಂದು ರಾಜ ರಾಣಿಯಾಗಿ ಹಾಯಾಗಿ ಓಡಾಡ್ಕೊಂಬರೋದಕ್ಕೆ ಹೋಗಿರ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ನಗರದ ಒಂದು ಕಡೆ ಎಲ್ಲಿ ಅಂಗಡಿ ಬೀದಿ ಅಂತೀವಲ್ಲ ಅಥವಾ ಮಾರುಕಟ್ಟೆ ಅಂತೀವಲ್ಲ, ಅಂಥ ಒಂದು ಬೀದಿಲಿ ಯಾರೋ ಒಬ್ರು ಒಂದು ಔಷಧಿಗಳ ಅಂಗಡಿ, ಇವಾಗ ನಮ್ಗಿಲ್ವಾ ಇವಾಗ ಮೆಡಿಕಲ್ ಸ್ಟೋರ್ಸ್ ಅಂತ ಹೇಳ್ತೀವಿ, ಅಥವಾ ಆಯುರ್ವೇದದವ್ರದ್ದು ಅವ್ರದೇ ಆದಂತಹ ಒಂದು ಔಷಧಾಲಯ ತೆಕ್ಕೊಂಡಿರ್ತಾರೆ, ಆ ಥರ ಒಂದು ಔಷಧಿಯ ಅಂಗಡಿ ಒಂದು ಅಲ್ಲಿ ಬೀದಿಗಳಲ್ಲಿ ಇತ್ತು. ಅಲ್ಲಿ ಓರ್ವ ವ್ಯಕ್ತಿಯನ್ನ ಮಾತೆ ನೋಡ್ತಾರೆ. ಓರ್ವ ವ್ಯಕ್ತಿ ಯಾವುದೋ ಒಂದು ಔಷಧಿಗಾಗಿ ಹುಡುಕ್ತಿರ್ತಾರೆ, ಕೇಳ್ತಿರ್ತಾರೆ. ಮಾತೆಗೆ ಗೊತ್ತಾಗುತ್ತೆ. ತಕ್ಷಣ ರಥವನ್ನ ನಿಲ್ಲಿಸಿ ಆಕೆ ಓಡಿ ಹೋಗ್ತಾರೆ ಆ ವ್ಯಕ್ತಿ ಹತ್ರ. ಮಾತೆ ಹೇಳ್ತಾಳೆ, ನೋಡು ನೀನು ಹುಡುಕ್ತಾ ಇರೋ ಔಷಧಿ ಈ ಅಂಗಡಿಯಲ್ಲಿ ಸಿಗೋದಿಲ್ಲ, ನಿನ್ಗೆ ಎಲ್ಲಿ ಸಿಗುತ್ತೆ ತೋರಿಸ್ತೀನಿ ಬಾ ಅಂತ. ಆ ವ್ಯಕ್ತಿ ಯಾರಪ್ಪ ಇದು ಅಂತ ತಿರುಗಿ ನೋಡೋಷ್ಟಿಗೆ ಗಾಬರಿ. ಮಹಾರಾಣಿ ಯಾರೋ ಮಾರುಕಟ್ಟೆಯಲ್ಲಿ ಯಾವುದೋ ಒಂದು ಸಾಮಾನು ತಗೋಬೇಕಾದ್ರೆ ಇದ್ದಕ್ಕಿದ್ದಾಗೆ ಅಂತ ಅಯೋಧ್ಯ ನಗರದ ಮಹಾರಾಣಿ ಬಂದ್ರೆ ಯಾರಿಗೆ ಆಗ್ಲಿ ಗಾಬರಿ ಆಗಲ್ವೇನ್ರಿ? ಹಾಗೆ ಆತ, ಅಯ್ಯೋ ಇದೇನು ಮಹಾರಾಣಿನ, ಇವರ ನನ್ನ ಹತ್ರ ಮಾತಾಡ್ತಾ, ಇನ್ನು ಏನೋ ಪಾಪ ಆತಂಕ, ಭಯ, ಗೌರವ, ಹೆದರಿಕೆ ಎಲ್ಲ ಇರುತ್ತಲ್ವಾ. ಇನ್ನು ಆತ ಏನೋ ಒಂದು ರೆಸ್ಪಾನ್ಸೇ ಕೊಟ್ಟಿಲ್ಲ. ಅಷ್ಟೊಂದು ಮಾತೆ ಬಾ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಸರಯೂ ನದಿಯ ಒಂದು ದಂಡೆಯ ಮೇಲೆ, ಅಷ್ಟು ದೂರದಲ್ಲಿ ದಂಡೆಯ ಮೇಲೆ ಮಾತೆ ಹೇಳ್ತಾಳೆ, ನೋಡು ನೀನು ಹುಡುಕ್ತಾ ಇರೋಂಥ ಔಷಧಿ ಈ ದಂಡೆ ಮೇಲೆ ಆ ಒಂದು ದಿಕ್ಕಲ್ಲಿ ಹೀಗೆಲ್ಲ ಇದೆ, ಅದನ್ನು ತಗೊಂಡು ಹೋಗಿ ನೀನು ಈ ಥರ ಎಲ್ಲ ಕಷಾಯ ಮಾಡಿ ಅಮ್ಮನಿಗೆ ಕುಡಿಸ್ಬೇಕು. ಏನಂದ್ರೆ ಆತನ ತಾಯಿಗೆ ಏನೋ ಒಂದು ವ್ಯಾಧಿ, ಆ ವ್ಯಾಧಿಯಿಂದ ಆಕೆ ಬಳಲ್ತಾ ಇರ್ತಾಳೆ. ಹಾಗಾಗಿ ಈತ ಔಷಧಿಗಾಗಿ ಬಂದಿರ್ತಾನೆ. ಇಲ್ಲಿ ನಮ್ಮ ಮಾತೆಗೆ ಇದು ಗೊತ್ತಾಗತ್ತೆ, ಅವನ ಔಷಧಿ ಅಂಗಡಿಯಲ್ಲಿ ತಗೋತಾ ಇರೋದು ನೋಡ್ತಿದ್ದಂಗೆ ಗೊತ್ತಾಗತ್ತೆ ಇಲ್ಲಿ ಇವನಿಗೆ ಇದು ಬೇಕು ಅಂತ. ಹಾಗಾಗಿ ಹೋಗಿ ಕರ್ಕೊಂಡು ಹೋಗಿ
ಕೊಡಿಸಿ ಹೇಳ್ತಾಳೆ, ನಿನ್ನ ತಾಯಿಗೆ ಈ ಔಷಧಿ ಕೊಟ್ಟ ಮೇಲೆ ಬಂದು ನನ್ನನ್ನು ಭೇಟಿ ಮಾಡಕ್ ಹೇಳು ಅಂತ. ಸರಿ ಆಯ್ತು. ನಂತರ ಅಷ್ಟೊತ್ತಿಗೆ ಈ ಸೈನಿಕರು ಯಾರು ಆ ರಥದ ಸುತ್ತು ಬಂದಿರ್ತಾರಲ್ಲ, ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ನಾವೇನು ಅಂಗರಕ್ಷಕರು ಏನು ಹೇಳ್ತೀವಲ್ಲ, ಅವ್ರಿಗೆಲ್ಲ ಗಾಬರಿ, ಈ ಥರ ಮಾತೆ ಓಡ್ ಹೋಗ್ತಾ ಇದ್ದಾರೆ. ರಾಮ ತನ್ನ ಪಾಟಿಗೆ ತನ್ನ ಶಾಂತವಾಗಿ ನಿಂತಿದ್ದಾನೆ ರಥದ ಹತ್ರ. ಆಯಿತು, ಗೊತ್ತಲ್ವಾ ಹೆಂಡತಿ ಹೆಂಗೆ ಅಂತ. ಆಯ್ತು, ಅವಳು ಏನು ಮಾಡ್ತಾಳೋ ಮಾಡಲಿ ಅಂತ ಆತ ಗಂಡನಾಗಿ ಆರಾಮಾಗಿ ನಿಂತ್ಕೊಂಡಿದ್ದಾನೆ. ಆದರೆ ಈ ಅಂಗರಕ್ಷಕರಿಗೆ ಹೆದರಿಕೆ ಅಲ್ಲ, ಮಹಾರಾಜ ನಿಂತಿದ್ದಾರೆ, ಮಹಾರಾಣಿ ಹಿಂಗೆ ಓಡೋಗ್ತಾ ಇದ್ರೆ ಏನಪ್ಪ ಇದು ಅಂತ. ಸರಿ, ಎಲ್ಲ ಗಾಬರಿಯಾಗಿ ನಿಂತಿರ್ತಾರೆ. ರಾಮ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ ಅಂತ. ಆಗ ಮಾತೆ ಮತ್ತೆ ಬರ್ತಾಳೆ, ಗೊತ್ತಾಗುತ್ತೆ ಮಾತೆಗೆ, ಇಲ್ಲಿ ಇವ್ರು ಗಾಬರಿ ಆಗ್ಬಿಟ್ಟಿದ್ದಾರೆ, ನಡೀರಿ ಹೋಗೋಣ ಅಂತ ಹೇಳಿ ಮತ್ತೆ ಆಸ್ಥಾನವನ್ನು ಸೇರ್ಕೋತಾರೆ. ಹೀಗೆ ಜೀವನ ನಡೀತಾ ಇರುತ್ತೆ. ಹೀಗೆ ನಡೀತಿರ್ಬೇಕಾರೆ, ಯಾಕಂದ್ರೆ ಹೇಳಿರ್ತಾಳಲ್ವಾ ನನ್ನನ್ನು ಬಂದು ಭೇಟಿ ಮಾಡಬೇಕು ಅಂತ ಹೇಳಿ ಅಂತ ಆ ತಾಯಿಗೆ, ಅವರು ಬರ್ತಾಳೆ. ಆ ಹೆಣ್ಣು ಮಗಳು ಈ ಸೋಮ ಗಮನಿಸ್ತಾಳೆ, ಯಾರೋ ಒಂದು ಹೆಣ್ಣು ಬಂದಿರ್ತಾಳೆ ಈ ಅಂಗರಕ್ಷಕರ ಹತ್ರ, ಮಾತೆ ಹತ್ರ ಭೇಟಿ ಮಾಡಬೇಕು ಅಂದ್ರೆ ಅವ್ರು ವಾಪಸ್ ಕಳಿಸ್ಬಿಡ್ತಾರೆ. ಯಾವುದೋ ಒಂದು ಹೆಣ್ಣು ಮಹಾರಾಣಿ ನೋಡ್ಬೇಕು ಅಂದ್ರೆ ಪಾಪ ಅವ್ರಿಗೇನು ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ನೀನ್ ಹಿಂಗೆ ಬರೋಕ್ಕಾಗಲ್ಲ. ಈ ಪಬ್ಲಿಕ್ ಆಡಿಯನ್ಸ್ ಅಂತ ಇರ್ತೀವಲ್ಲ, ಆಗಿನ ಕಾಲದಲ್ಲಿ ರಾಜರು ಸಾಮಾನ್ಯರನ್ನ ಮಾತಾಡಿಸ್ಬೇಕು ಅಂದ್ರೆ ಒಂದು ಸಾರ್ವಜನಿಕವಾಗಿ ಒಂದು ವೇದಿಕೆಯಲ್ಲಿ ಮಾತಾಡಿಸ್ಬೋದು, ಅವ್ರ ಸಮಸ್ಯೆಗಳು ಹೇಳಬಹುದು, ಆ ಥರ ಎಲ್ಲ ಇತ್ತಿತ್ತು ಬಹುಶಃ. ಆಗ ನೀವು ಮಾತಾಡ್ಕೊಳ್ಳಿ, ಈಗ ಬಿಡಕ್ಕಾಗಲ್ಲ ಅಂತ ಆ ಅಂಗರಕ್ಷಕರೆಲ್ಲ ಕಳಿಸ್ಬಿಟ್ಟಿರ್ತಾರೆ, ಅಥವಾ ಸೇವಕರು, ಸೈನಿಕರು, ಏನಾದರೂ ಕರಿಬೋದು, ಆಸ್ಥಾನದ ದ್ವಾರಪಾಲಕರು ಯಾರು, ಅವ್ರು ಕಳಿಸ್ಬಿಟ್ಟಿರ್ತಾರೆ. ಈ ವಿಷಯ ಸೋಮ ಗಮನಿಸಿ ಮಾತೆ ಹೇಳ್ತಾಳೆ. ಆಗ ಮಾತೆ ಹೇಳ್ತಾಳೆ, ಓಹೋ ಈಕೆನೆ ಅವನ ತಾಯಿ ಅಂತ. ಏನು ಮಾಡ್ತಾರೆ ಇವಾಗ, ಮಾರು ವೇಷ ಹಾಕ್ಕೊಂಡು ಸೋಮನ್ ಬಟ್ಟೆ ತಾಯಿನೂ ಮಾತೆನೂ ಹಾಕ್ಕೊಂಡು ಸೇವಕರ್ತರ, ಅಂದ್ರೆ ಆಸ್ಥಾನದ ಸೇವಕರ್ತರ ನಾವು ಸರಿಯೋ ಪೂಜೆಗೆ ಹೋಗ್ತಾ ಇದೀವಿ ಅಂತ ಮರುದಿನವೇ ಬೆಳಗಿನ ಜಾವ ಹೋಗ್ತಾರೆ. ಇದು ಗಾರ್ಡ್ಸ್ ಎಲ್ಲ ಕೇಳಿದಾಗ, ಇಲ್ಲ ನಾವು ನದಿ ಪೂಜೆಗೆ ಹೋಗ್ತಾ ಇದೀವಿ, ನಾವು ಮಾತೆ ಸೇವಕಿಯರು ನಮ್ಮನ್ನು ಬಿಡಿ ಅಂತ ಹೇಳ್ತಾರೆ. ಬಿಟ್ಬಿಡ್ತಾರೆ ಅವರು. ಹೋಗಿ ಸರಿಯೂ ನದಿ ಪೂಜೆ ಮಾಡ್ಕೊಂಡು, ಮಾತೆಗೆ ಬಹಳ ಇಷ್ಟ ಸರಿಯೂ ನದಿ ಅಂದರೆ, ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಇನ್ನೇನು ಬೆಳಗಾಗಬೇಕು, ಕತ್ಲಲ್ಲೇ ಹೊರಟಿರ್ತಾರೆ, ಬೆಳಗಾಗಬೇಕು, ಆತನ ಮನೆಗೆ ಹೋಗಿ ಬಾಗಿಲು ತಟ್ತಾರೆ. ಆತನ ನೋಡಿ ತಬ್ಬಿಬ್ಬಾಗ, ಬೆಳಗಿನ ಜಾವ ಮಹಾರಾಣಿ ಬಾಗಿಲಲ್ಲಿ ನಿಂತಿದ್ದಾರೆ. ಎಂಥವ್ರಿಗೆ ಆಗಲಿ ನೀವು ಕಲ್ಪಿಸ್ಕೊಳ್ಳಿ, ಇದ್ದಕ್ಕಿದ್ದಂಗೆ ನಾವು ಬಾಗಿಲು ತೆಗೆದ ತಕ್ಷಣ ನಮ್ಮ ನಗರದ ಒಂದು ಇವಾಗಿನ ಪರಿಸ್ಥಿತಿಲಿ ತಗೊಂಡ್ರೆ, ಒಂದು ಕಾರ್ಪೊರೇಟ್ರೋ ಯಾರೋ ಮೇಯರೋ ನಮ್ಮ ಮನೆ ಬಾಗಿಲಿಗೆ ಬಂದರೆ, ಇದ್ಯಾಕಪ್ಪ ಇವ್ರು ಯಾಕೆ ನಮ್ಮ ಮನೆಗೆ ಬಂದರು, ಇದೇನಿದು ಇವ್ರು ಬಂದ್ಬಿಟ್ರು ಅಂತೆಲ್ಲ ನಮ್ಗೆ ಹೇಗೆ ಅನ್ಸುತ್ತೆ ಅಲ್ವಾ. ಅದೇ ರೀತಿ ಆಗಿನ ಕಾಲಕ್ಕೆ ಮಹಾರಾಣಿ, ಅದು ಎಂಥ ಮಹಾನ್ ವ್ಯಕ್ತಿತ್ವ ಆಕೆ ಅಲ್ವಾ. ಬಂದು ಏನಿದು ಮಾತೆ ಬಂದ್ಬಿಟ್ಟಿದ್ದಾರೆ ಅಂತ ಮಹಾರಾಣಿ ಬಂದ್ಬಿಟ್ಟಿದ್ದಾರೆ. ಆತನಿಗೆ ಮಹಾರಾಣಿ ಅವರು ಬಂದಿದ್ದಾರೆ. ಅವಳು ಸೀದಾ ಬಂದ್ಬಿಟ್ಟು ಕೇಳ್ತಾಳೆ, ಅಮ್ಮ ಹೇಗಿದ್ದಾರೆ, ಏನು ಹೆಂಗೆ ಹುಷಾರಾದ್ಲ ಏನು ಅಂತ. ಬಂದು ನೋಡಿದ್ರೆ ಆ ವಯಸ್ಸಾದ ವೃದ್ಧ ಹೆಣ್ಣು ಮನೆಯ ಒಂದು ಮೂಲೆಯಲ್ಲಿ ಕೂತು ಆಕೆ ಇನ್ನೂ ಚೇತರಿಸ್ಕೊತಾ ಇರ್ತಾರೆ, ಪೂರ್ತಿ ಚೇತರಿಸ್ಕೊತಾ ಇರ್ತಾರೆ. ಬಂದು ಆಕೆಗೂ ಗಾಬರಿ ಆಗ್ಬಿಡುತ್ತೆ, ಇದೇನು ಮಹಾರಾಣಿ ಬಂದ್ಬಿಟ್ಟಿದ್ದಾರಲ್ಲ ಅಂತ. ಹೀಗೆ ಮಾತೆ ಬಂದು ವಿಚಾರಿಸ್ಕೊಂಡು ಎಲ್ಲ ಕುಶಲೋಪರಿಗಳೆಲ್ಲ ವಿಚಾರಿಸ್ತಾರೆ. ಎಲ್ಲ ಆದಮೇಲೆ ಯೋಚನೆ ಮಾಡಬೇಡ, ನಿಂಗೆ ಸರಿ ಹೋಗುತ್ತೆ, ಮುಂದೊಂದು ದಿನ ನಿನಗೊಬ್ಬ ಮೊಮ್ಮಗ ಹುಡ್ತಾನೆ, ಅವನನ್ನು ತುಂಬ ಪ್ರೀತಿಯಿಂದ ಸಾಕು, ಅವನಿಂದ ಈ ಪ್ರೀತಿ ಇನ್ನೂ ಹೆಚ್ಚು ಪಸರಿಸಬೇಕು ಅಂತ ಹೇಳಿ ಇನ್ನೇನು ಹೊರಡ್ತಿರ್ತಾರೆ. ಅಷ್ಟೊತ್ತಿಗೆ ಮಾತೆಗೆ ಆಕೆ ಕತ್ತಲ್ಲಿ ಬೆಳ್ಳಿಯ ಒಂದು ಏನು ಲಾಕೆಟ್, ತಾಯಿ ಮದುವೆ ಮಾಡ್ಕೊಂಡು ಬರ್ಬೇಕಾದ್ರೆ ಸುನೈನಾ ಮಾತೆ ಏನು ಕೊಟ್ಟಿರ್ತಾಳಲ್ಲ ಆ ಸರ, ಅದು ಈಕೆ ಕೊಡಬೇಕು ಅಂತ ಅನಿಸಿ ಆ ಸರವನ್ನು ತೆಗೆದು ಈ ಆ ವೃದ್ಧ ಹೆಣ್ಣಿನ ಹೆಸರು ಅಬೀತಾ. ನಿನ್ನ ಹೆಸರೇನು ಅಂತ ಕೇಳಿದಾಗ ಅಬೀತಾ ಅಂತ ಹೇಳ್ತಾಳೆ ಆ ವೃದ್ಧ ಹೆಣ್ಣು. ಅಬೀತಾ ಅಂದ ಕೂಡಲೇ ಏನೋ ಒಂದು ಆಗುತ್ತೆ ಮಾತೆಗೆ, ಏನೋ ನೆನಪಾದಂಗೆ, ಏನೋ ಒಂದು ಭಾವನೆಗಳು ತುಂಬಿ ಉಕ್ಕಿ ಬರುತ್ತೆ, ಕಣ್ಣಂಚಲಿ ಅಳು ಬರುತ್ತೆ. ಅದನ್ನ ನೋಡ್ಬಿಟ್ಟು ಈ ಸೋಮ ಇದನ್ನೆಲ್ಲ ಗಮನಿಸ್ತಾಳೆ. ನಾವು ಒಂದು ಅಬ್ಸರ್ವ್ ಮಾಡಬೇಕು ಮಾಸ್ಟರ್ಸ್, ಈ ಸೋಮ ಎಲ್ಲವನ್ನು ಗಮನಿಸ್ತಾಳೆ. ಮಾತೆಯ ಪ್ರತಿ ಚಲನೆ, ಪ್ರತಿ ಮಾತು, ಅವಳ ಮನಸ್ಸು, ಪ್ರತಿಯೊಂದು ಸೋಮ ಗಮನಿಸ್ತಾಳೆ. ಇದು ಬಹಳ ಒಂದು ನಾವು ಕಲಿಬೇಕಾದ ಆ ತೀಕ್ಷ್ಣತೆ ಇದೆಯಲ್ಲ, ಆ ತೀಕ್ಷ್ಣತೆನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು. ನಮ್ಮ ಸುತ್ತಮುತ್ತಲಿನ ಜೀವನದಲ್ಲಿ, ಪ್ರಪಂಚದಲ್ಲಿ ನಾವು ಅದನ್ನು ಅಳವಡಿಸ್ಕೋಬಹುದು. ನಾನು ಸೀತಾಯಣದಲ್ಲಿ ಸೋಮನ ಕ್ಯಾರೆಕ್ಟರ್ ಅಥವಾ ಆಕೆಯ ಪಾತ್ರ ನೋಡಿ ಇದನ್ನೇ ಕಲ್ತದ್ದು ನಾನು. ಆ ತೀಕ್ಷ್ಣತೆ, ಟಕ್ ಅಂತ ಏನಾದರೂ ನಡೀತಾ ಇದ್ರೆ ಇಲ್ಲಿ ಏನೋ
ವ್ಯತ್ಯಾಸವಾಯ್ತಲ್ಲ ಅಂತ ಗಮನಕ್ಕೆ ಬರೋದು ಸೋಮಂಗೆನೆ, ಇನ್ಯಾರು ಗಮನಿಸಿರೋದಿಲ್ಲ. ಹಾಗಾಗಿ ಸೋಮ ನೋಡಿರ್ತಾಳೆ, ಏನೋ ಒಂದು ಭಾವನೆಗಳ ಒಂದು ಎಕ್ಸ್ಚೇಂಜ್ ಅಂತೀವಲ್ಲ ಇವರಿಬ್ಬರ ನಡುವೆ ನಡೆದಿರುತ್ತಲ್ಲ ಅಂತ ನೋಡಿರ್ತಾಳೆ. ಸರಿ, ನಂತರ ವಾಪಸ್ಸು ಅರಮನೆಗೆ ಬರ್ಬೇಕಾದ್ರೆ ಕೇಳ್ತಾಳೆ ಸೋಮ, ಏನಿದು ನಿನ್ನ ಅವಳ ನಡುವೆ ಏನೋ ನಡೀತಲ್ಲ, ಏನಿದು ಅಂತ. ಆಗ ಮಾತೆ ಹೇಳ್ತಾಳೆ, ಈಕೆಯ ಮುತ್ತಜ್ಜಿಯ ತಾಯಿ, ಅಂದ್ರೆ ನೀವು ಕೋಲಜ್ಜಿ ಅನ್ಬೋದು, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಅಂದ್ರೆ ಹಿಂದಿನ ಒಂದು ಜನ್ಮದಲ್ಲಿ ಈಕೆ ಜನಕ ರಾಜನ ಒಂದು ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ಲು. ಆಕೆ ತಪ್ಪೇ ಇಲ್ಲದೆ ಗಂಡನ ತಪ್ಪಿಗೆ ಒಬ್ಬ ಋಷಿ ಶಾಪ ಕೊಟ್ಟು ಜನ್ಮಗಳವರೆಗೂ ಅದರ ಒಂದು ಪ್ರಭಾವದಲ್ಲಿ ಅನುಭವಿಸಿದಾಳೆ. ಬೇಗ ಸಾವು ಆಗೋಯ್ತು. ನಂತರ ಒಂದು 2 ಜನ್ಮ ಮಿಥಿಲಾ ನಗರದಲ್ಲೇ ಇತ್ತು. ನಂತರ ಈಗ ಅಯೋಧ್ಯೆಗೆ ಮತ್ತೆ ಹುಟ್ಟಿ ಬಂದು ಎಲ್ಲ ಕಳೆದಿದೆ. ಸಾಕಷ್ಟು ಕಷ್ಟಗಳು, ಸೇವೆ ಎಲ್ಲ ಮಾಡಿದ್ದಾಳೆ. ಕಷ್ಟಗಳ ಅನುಭವಿಸಿ ನಮ್ಮ ತಾಯಿ ಮನೆಗೆ ಸಾಕಷ್ಟು ಸೇವೆ ಮಾಡಿದ್ದಾಳೆ. ಅವಳ ಆ ಪ್ರೀತಿನೇ ಅವಳ ಆ ಪ್ರೀತಿಗೇನೆ ನಾವು ಮತ್ತೆ ಅಯೋಧ್ಯೆಯಲ್ಲಿ ಸಂಧಿಸಿದೀವಿ, ಭೇಟಿಯಾಗಿದ್ದೀವಿ ಅಂತೆಲ್ಲ ಏನೋ ಸಾಕಷ್ಟು ವಿಷಯಗಳು ಹೇಳ್ತಿರ್ತಾಳೆ. ಆದರೆ ಸೋಮಾಗೆ ತಕ್ಷಣ ನಕ್ಕೊಬತ್ತೆ, ಓಹೋ ಈಕೆನಾ ಮೀನಾಕ್ಷಿಯ ಮುತ್ತಜ್ಜಿ ಅಲ್ಲ, ಗ್ರೇಟ್ ಗ್ರ್ಯಾಂಡ್ ಮದರ್ ಅಂತಾರಲ್ಲ, ಮುತ್ತಜ್ಜಿಗೆ ತಾಯಿ. ಸೊ ಬಹುಶಃ ಕೋಲಜ್ಜಿ ಅಂತೇಳಿ ಏನೋ ಗೊತ್ತಿಲ್ಲ ನನಗೆ, ಆಕೆನ ಇವರು ಅಂತ ಹೇಳ್ತಾರೆ. ಹೌದು ಅಂತ ಮಾತೆ ಹೇಳ್ತಾಳೆ. ಎಲ್ಲ ನೆನಪಾಗುತ್ತೆ. ಸರಿ ಹೀಗ ನಡೆದಿದೆ ಇದು ಅಂತ ಅಂದ್ಕೊಂಡು ಎಲ್ಲ ಆಸ್ಥಾನಕ್ಕೆ ಹೋಗ್ತಾರೆ. ಆಸ್ಥಾನದಲ್ಲಿ ಆಗಲೇ ಎಲ್ಲ ಶುರು ಆಗ್ಬಿಡುತ್ತೆ. ಈಗ ವಾಪಸ್ ಬರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಆ ತಾಯಿನ ಭೇಟಿ ಮಾಡಿ ವಾಪಸ್ ಬರ್ಬೇಕಾದ್ರೆ ರಸ್ತೆಯಲ್ಲಿ, ಅಯೋಧ್ಯೆ ನಗರದಲ್ಲಿ ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಹಿಂಗೆ ಏನಂತಾರೆ, ಒಂದು ಡಿಕ್ಕಿ ಹೊಡಿಯೋದು ಅಥವಾ ಒಂದು ತಗಲೋದು ಆಗುತ್ತಲ್ಲ ನಮ್ಗೆ ನಡಿಬೇಕಾದ್ರೆ, ಆ ತರ ಆಗಿ ಮಾತೆ ಬೀಳ್ತಾಳೆ ರಸ್ತೆ ಮೇಲೆ. ಆ ಗಂಡಸ ಏನ್ ಮಾಡ್ತಾನೆ, ಒಂದು ಹೆಣ್ಣು ಇವಳಿಗೆ ಸಹಾಯ ಮಾಡೋಣ ಎತ್ತಣ ಅನ್ನೋ ಗೌರವಾಸ ಇಲ್ದಿರ ಕಾಲಲ್ಲಿ ಒದಿಯೋದಿಕ್ಕೆ, ನಿಮ್ಗೇನ್ ಕಣ್ಕಾಣಲ್ವಾ ಅಂತ ಕಾಲಲ್ಲಿ ಒದಿಯೋದಿಕ್ಕೆ ನೋಡ್ತಾನೆ. ಆದ್ರೆ ಸೋಮ ಅದನ್ನ ತಳ್ಳಿ ಆಕೆನ ಬೇಗ ಎಬ್ಬಿಸಿ ಆಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಏನಂದ್ರೆ, ಹೆಣ್ಣಿನ ಬಗ್ಗೆ ತಿರಸ್ಕಾರ ಆಗಲೇ ಶುರುವಾಗ್ಬಿಟ್ಟಿತ್ತು ತ್ರೇತಾಯುಗದಲ್ಲಿ. ಅದೇ ಮಾತೆ ಹೇಳೋದು. ಇಲ್ಲಿ ನಾವು 2 ಸಂಗತಿಗಳನ್ನ ನೋಡಿದ್ವಿ. ಒಂದು ಅಭಿತಾಳಂತ ವ್ಯಕ್ತಿತ್ವ, ಅಭಿತಾಳಂತ ಪ್ರೀತಿ, ಅವಳ ಒಂದು ಏನು ಸೇವಾ ಮನೋಭಾವ, ಅದನ್ನ ಗಮನಿಸಿದ್ರೆ ಅದೇ ಕಡೆ ಈ ಒಂದು ವ್ಯಕ್ತಿ ಹೆಣ್ಣಿನ ಪ್ರತಿ ತೋರಿಸ್ತಾ ಇರುವಂತ ಒಂದು ಏನನ್ಬೋದು ಅಗೌರವ. ಇದೆಲ್ಲವೂ ಒಂದು ಮಾತುಕತೆ ಆಸ್ಥಾನದಲ್ಲಿ ನಡೆಯುತ್ತೆ. ಯಾಕಂದ್ರೆ ಸುತ್ತಮುತ್ತಲಿನ ಜನ ನೋಡ್ಬಿಡ್ತಾರೆ, ಮಹಾರಾಣಿ ಇರ್ಬೋದು ಅಂತ ಕೆಲವರು ಗುರುತಿಸ್ತಾರೆ. ಇವೆಲ್ಲವೂ ರಾಮನ ಒಂದು ನೇತೃತ್ವದಲ್ಲಿ ಆಸ್ಥಾನದಲ್ಲಿ ಡಿಸ್ಕಷನ್ ಆಗುತ್ತೆ. ರಾಮ ಹೇಳ್ತಾನೆ, ಹೆಣ್ಣಿನ ಪ್ರತಿ ಈ ರೀತಿ ಅಗೌರವ ಅಯೋಧ್ಯ ನಗರದಲ್ಲಿ ಒಪ್ಪೋದಿಲ್ಲ ನಾನು, ಇದು ತಪ್ಪು ಅಂತ ಹೇಳ್ತಾನೆ. ನಂತರ ಸೀತೆಗೂ ಹೇಳ್ತಾನೆ, ನೀ ಎಲ್ಲಿ ಬೇಕಾದ್ರೂ ಓಡಾಡು, ನೀ ಯಾರ ಬಗ್ಗೆನೂ ಹೆಚ್ಚಿಗೆ ಯಾರ ಮಾತಿಗೂ ಹೆಚ್ಚಿಗೆ ಗಮನ ಕೊಡಬೇಡ ಅಂತ. ಹೀಗೆ ಎಲ್ಲ ನಡೀತಿರುತ್ತೆ. ದಿನಗಳು ಕಳೀತಾ ಇರುತ್ತೆ. ಈ ಒಂದು ಘಟನೆಯ ನಂತರ ಮಾತೆ ಹೊರಗೆ ಅಷ್ಟು ಬರೋದಿಲ್ಲ. ಅಂದ್ರೆ ಆಸ್ಥಾನ ಬಿಟ್ಟು ಹೊರಗಡೆ ಅಷ್ಟು ಓಡಾಡೋದಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ತನ್ನಿಂದ ಬೇರೆಯವ್ರಿಗೂ ಕಷ್ಟ ಆಗೋದು ಬೇಡ ಅನ್ನೋ ಒಂದು ಮನೋಭಾವ, ಹಾಗೂ ಇದು ಏನೋ ಒಂದು ಕಸಿವಿಸಿ, ಪಾಪ ರಾಮಚಂದ್ರನಿಗೂ ಉತ್ತರ ಕೊಡ್ಬೇಕಲ್ಲ, ಇನ್ನು ಎಲ್ಲರೂ ಬಂದು ಹೇಳ್ತಾರೆ ಈ ತರ ಆಯ್ತು ಆ ತರ ಆಯ್ತು, ಬೇಡವೇ ಬೇಡ ಅಂತ ಆಕೆ ತನ್ನ ಕೆಲಸದಲ್ಲಿ ವ್ಯಸ್ತಳಾಗಿರ್ತಾಳೆ. ಇಷ್ಟರಲ್ಲಿ ಆಕೆಗೆ ಒಂದು ಕನಸು ಬೀಳುತ್ತೆ. ಈ ಕನಸು ಏನ್ ನಡೆಯುತ್ತೆ ಇವೆಲ್ಲವನ್ನು ಇದೆಲ್ಲ ನಡೀತಿತ್ತು, ಆಕೆಗೊಂದು ಕನಸು ಬಿಟ್ಟು ಅಂತ ಹೇಳೋಷ್ಟೊತ್ತಿಗೆ ಅಲ್ಲೇ ದಿನ ಕಳೆದು ಹೋಗಿರುತ್ತೆ. ಸೋಮ ಹೇಳ್ತಾಳೆ, ಇನ್ನು ಸಾಕು. ಇವಳು ಅನಸೂಯೆ ಮತ್ತು ಅವರ ತಾಯಿ ಹೇಳ್ತಾರೆ, ಇನ್ನು ಸಾಕು, ನಾವು ಹೊರಡ್ತೀವಿ, ಮತ್ತೆ ಬಂದು ನಾವು ಮಾತಾಡ್ತೀವಿ ಅಂತ. ಸೋಮಾನು ಆಯ್ತು ಸರಿ, ಕತ್ಲಾಗೋಗಿರುತ್ತೆ, ಸೂರ್ಯ ಮುಳುಗ್ಬಿಟ್ಟಿರ್ತಾನೆ, ಇನ್ನು ವಾಪಸ್ಸು ಅವರು ಋಷಿ ಆಶ್ರಮಕ್ಕೆ ಹೋಗ್ಬೇಕಾಗತ್ತೆ. ಆಯ್ತು ನಡೀರಿ, ಒಂಚೂರು ಊಟ ಫಲಹಾರಗಳು ಕೊಡ್ತೀನಿ ಅಂತ ಸೋಮ ಹೇಳಿದ್ರೆ, ಇವರು ಆ ತಾಯಿ ಮಗಳಿಬ್ಳು ಬೇಡ ನಾವು ಹೋಗ್ತೀವಿ ಅಂತ ಹೇಳಿ ಅವರು ಆಶ್ರಮಕ್ಕೆ ಹೋಗ್ತಾರೆ. ಸೊ ಇದು ಅಯೋಧ್ಯೆಗೆ ಬಂದ ನಂತರ ಈ ಅಧ್ಯಾಯದಲ್ಲಿ ಇವೆಲ್ಲವೂ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಏನೇನು ಬದಲಾವಣೆ ಆಗಿತ್ತು 14 ವರ್ಷ ಮುಂಚೆ ಇದ್ದ ಗಂಡ ಹೆಂಡತಿ ರಾಮ ಸೀತೆಗೂ, 14 ವರ್ಷದ ನಂತರದ ಗಂಡ ಹೆಂಡತಿ ರಾಮ ಸೀತೆಗೂ,
ಎಷ್ಟೆಷ್ಟು ಒಂದು ಮೆಚುರಿಟಿ ಅಂತೀವಲ್ಲ, ಒಂದು ವಯಸ್ಸು ಜೊತೆಗೆ ಅನುಭವದ ಜೊತೆಗೆ ಏನು ನಮ್ಗೆಲ್ರಿಗೂ ಕಾಲಕ್ರಮೇಣ ಏನು ಪಾಠ ಕಲ್ತಿರ್ತೀವಿ, ಮೆಚುರಿಟಿ ಏನು ನಮ್ಮ ವ್ಯವಹಾರದಲ್ಲಿ, ನಮ್ಮ ಒಂದು ನಡವಳಿಕೆಯಲ್ಲಿ, ಮಾತಲ್ಲಿ ತೋರಿಸುತ್ತೆ. ಅದೇನೇ ರಾಮ ಸೀತೆಯಲ್ಲೂ ಎಲ್ಲರೂ ಗಮನಿಸಿದ್ರು. ಆದರೆ ಈಗ ಈ ಸಂಭ್ರಮದಲ್ಲಿ, ಪಟ್ಟಾಭಿಷೇಕದ ಖುಷಿಯಲ್ಲಿ ಎಲ್ಲರೂ ಇರ್ತಾರೆ, ಜೀವನ ಸಾಕ್ತಿರುತ್ತೆ. ಈ ಸಂಚಿಕೆಗೆ ಇಷ್ಟು ಸಾಕು ಮಾಸ್ಟರ್ಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅಧ್ಯಾಯ, ನಮ್ಮ ನಂತರದ ಅಧ್ಯಾಯ ಲವಕುಶರ ಆಗಮನ, ಇನ್ನು ಎಷ್ಟೆಷ್ಟೋ ವಿಷಯಗಳಿದೆ. ಅವನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹಂಚ್ಕೋತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ PMC ಕನ್ನಡ ವಾಹಿನಿಯವರಿಗೆ ಹೃತ್ಪೂರ್ವಕ ವಂದನೆಗಳು ಹೇಳ್ತಾ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.